ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಅಂದ್ಕೊಂಡಿರ್ಬೋದು ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ನಾವು ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಜೋರಾಗಿ ಮಾತಾಡು. ಕೇಳಿಸುತ್ತೆ. ಬ್ಯುಸಿ ಇರೋದ್ರಿಂದ ವಿಡಿಯೋ ಮಾಡಿರೋಕ್ಕಾಗಲಿಲ್ಲ. ಇವತ್ತು ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ. ಅದು ಯಾರು ಏನು ಅಂತ ನಿಮಗೆ ಕುತೂಹಲ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ಕೊನೆ ತನಕ ನೋಡಿ, ಕಂಟಿನ್ಯೂ ಮಾಡಿ ಗೈಸ್. ಇವತ್ತು ಗೆಸ್ಟ್ ಬರೋದ್ರಿಂದ ತುಂಬ ಏನು ಖುಷಿ ಆಗ್ತಾ ಇದೆ. ಪ್ರಮೋಷನ್ದು ಮೇಕಪ್ ಇದೆ. ಸೊ ಅದಕ್ಕೆ ಈ ಪ್ರಮೋಷನ್ ಮೇಕಪ್ ಮಾಡೋಕ್ಕೆ ದಾವಣಗೆರೆಯಿಂದ ಬರ್ತಾ ಇದ್ದಾರೆ. ದಾವಣಗೆರೆಯಿಂದ ಬಂದು ಇವಳಿಗೆ ಮೇಕಪ್ ಮಾಡಿ ಫೋಟೋ ಶೂಟು ಮತ್ತು ವಿಡಿಯೋ ಶೂಟು ಮಾಡಿಕೊಂಡು ಮತ್ತೆ ಅವ್ರು ರಿಟರ್ನ್ ಹೋಗ್ತಾರೆ. ಸೊ ನೀವು ಫಸ್ಟ್ ಪ್ರಮೋಷನ್ ನಂದು. ಇದು ಫಸ್ಟ್ ಪ್ರಮೋಷನ್ ಅಂತ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಗ್ತಿದೆ. ಹೌದು, ನನಗಿಂತ ಜಾಸ್ತಿ ನಿಮಗೆ ಖುಷಿ. ಏನೋ ಖುಷಿ. ನಾನು ಆಮೇಲೆ ಫಸ್ಟ್ ಟೈಮ್ ಇದು ಮೇಕಪ್ ಮಾಡಿಸ್ಕೊತಾ ಇರೋದು. ಜೀವನದಲ್ಲೇ ಫಸ್ಟ್ ಟೈಮ್ ಶೋಭಾ ಮೇಕಪ್ ಮಾಡಿಸ್ಕೊತಾ ಇರೋದು. ಓ ಚಪ್ಪಳೆ ಹೊಡಿಯೇ, ಎಂತ ಹೆಂಡತಿ ಸಿಕ್ಕಿದ್ದೀನಿ ನೋಡು. ಫಸ್ಟ್ ಟೈಮ್ ಮೇಕಪ್ ಮಾಡಿಸ್ಕೊತಿದ್ದಾಳೆ. ಸೊ ಹಂಗಾಗಿ ನನಗೂ ತುಂಬ ಖುಷಿ ಇದೆ. ಅವರೇ ಮೆಸೇಜ್ ಮಾಡಿಬಿಟ್ಟು ಹಿಂಗೆ ಮಾಡಿಕೊಡ್ತೀವಿ ಅಂತ ಅವರೇ ಹೇಳಿದ್ರು. ನಮಗಂತೂ ತುಂಬ ಖುಷಿ ಆಗೋಯ್ತು. ಬಟ್ ಇದು ನನಗನ್ಸಿತ್ತು ಇದು ಆಗಲ್ಲ ಅಂತ ಅನಿಸಿತ್ತು ನನಗೆ. ಬಟ್ ಇದು ಮತ್ತೆ ಅವ್ರು ರಿಟರ್ನ್ ಫೋನ್ ಮಾಡಿ ಮತ್ತೆ ಯಾವಾಗ ಬರಲಿ ಅಂತ ಕೇಳಿದ್ರು. ಸೊ ನಿನ್ನೆ ಫೋನ್ ಮಾಡಿದ್ರು ನೈಟು, ಇವತ್ತು ಬರ್ತೀನಿ ಅಂತ ಹೇಳಿದ್ರು. ನಮಗೆ ಹಂಗಾಗಿ ಫುಲ್ ಖುಷಿ ಇತ್ತು. ಇವತ್ತು ಅಂದ್ರೆ ನಿನ್ಗೂ ಅಷ್ಟು ನಂಬಿಕೆ ಇಲ್ಲ ಬಿಡು, ಬಂದ್ರೆ ಮಾಡೋಣ, ಇಲ್ಲ ಅಂದ್ರೆ ಅವ್ರಿಗೂ ರಿಸ್ಕ್ ಆಗೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ. ನಾನು ಅವರು ಅಲ್ಲಿಂದ ರಿಸ್ಕ್ ತೊಗೊಂಡು ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅವರು ಬರ್ತಾ ಇದ್ದಾರೆ. ಪಾಪ ಅವ್ರ ಡ್ಯೂಟಿನೇ ಅಥವಾ ಅವ್ರ ಕೆಲಸನೇ ಅದಂತೆ. ಹಂಗಾಗಿ ಬಂದ್ಬಿಟ್ಟು ಇವತ್ತು ಮೇಕಪ್ ಯಾವ ತರ ಇರುತ್ತೆ ಮತ್ತೆ ನನ್ಗೆ ಹೆಂಗ್ ಕಾಣಿಸುತ್ತೆ. ನಾನು ಫಸ್ಟ್ ಟೈಮ್ ಅಲ್ವಾ, ನನ್ಗೆ ಯಾವ ತರ ಸೂಟ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ಸುದೀಪ್ ಬಂದು ನೈಟ್ ಎಲ್ಲ ಖುಷಿ, ಫುಲ್ ಖುಷಿ. ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ಬೆಳಿಗ್ಗೆನೇ ಹೇಳ್ತಿದ್ದ ನೀವು ಈ ವಿಡಿಯೋ ಕಂಟಿನ್ಯೂ ಮಾಡಿ ಮೇಕಪ್ ಯಾವ ಥರ ಇರುತ್ತೆ, ಹೆಂಗೆ ಏನು ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಓಕೆನಾ? ಅವರು ಕೂಡ ಬಂದರು. 12 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು. ಬಟ್ ಬಸ್ ಮಿಸ್ ಆಯಿತು ಅಂತೇಳಿ ಸ್ವಲ್ಪ ಲೇಟ್ ಆಯಿತು. 3-4 ಗಂಟೆ ಅಷ್ಟೊತ್ತಿಗೆ ಬಂದರು ಅವರು. ಜರ್ನಿ ದೂರ ಆಯಿತಾ? ಜರ್ನಿ ಮಾಡ್ತೀನಿ, ಮೊನ್ನೆ ನೈಟಿಂದನೂ ಜರ್ನಿ ಮಾಡ್ತೀನಿ ವ್ಲಾಗ್. ಹೌದು. ಆಯ್ ಇಷ್ಟು ವೆಯ್ಟ್ ಎತ್ಕೊಂಡು ಅಲ್ಲಿಂದ ಬಂದ್ರ? ಅವರು ದಾವಣಗೆರೆ ಅವರೇ. ಹೇಳಿದ್ರಲ್ಲ. ನಿಮ್ಮ ದಾವಣಗೆರೆಯಲ್ಲಿ ಎಲ್ಲಿ? ನಂದು ದಾವಣಗೆರೆಯಲ್ಲಿ ಹಳೆ BSc ಇದೆಯಲ್ಲ, ಬಸವರಾಜಪೇಟೆ, ಅಕ್ಕನ ಮನೆಯಲ್ಲಿ. ನಮ್ದು ಅಲ್ಲಿಂದ ಒಳಗಡೆ ಅರಸಾಪುರ ಅಂತ. ಹೌದಾ? ಕೇಳಿದ್ದೀನಿ ಬೋರ್ಡು. ಕೂತ್ಕೊಳ್ಳಿ. ಹಾಗೇನೆ ಅವರು ಕೂಡ ಊಟ ಮಾಡಿಕೊಂಡು ಸ್ಯಾರಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ರೆಡಿ ಮಾಡೋದಕ್ಕೋಸ್ಕರ ಇದು ಆ್ಯಕ್ಚುಲಿ ಪ್ರಮೋಷನ್ ವಿಡಿಯೋ ಆಗಿರೋದ್ರಿಂದ ಫಸ್ಟೇ ಎಲ್ಲನೂ ನೀಟಾಗಿ ರೆಡಿ ಮಾಡ್ಕೊಬಿಟ್ರು. ಹಾಗೆಯೇ ಸೀರೆ ಎಲ್ಲ ನನಗೆ ಉಡಿಸಿ ಮೇಕಪ್ನ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ನಾನು ಹೇಳಿದೆ ಆ ಥರ ಏನು ಮಾಡ್ಕೋಬೇಡಿ, ಪರವಾಗಿಲ್ಲ ನಿಧಾನಕ್ಕೆ ಮಾಡಿ ಅಂತ. 4:15 6:30ವರೆಗೂ ಮೇಕಪ್ ಆಯಿತು. ಮೇಕಪ್ಪು, ಸ್ಯಾರಿ, ಜ್ಯುವೆಲರ್ಸ್ ಎಲ್ಲ ರೆಡಿ ಆಗೋವರೆಗೂ ಅಷ್ಟೊತ್ತಾಯಿತು. ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಸಿಂಪಲಾಗಿ ಮಾಡಿದ್ದಾರೆ. ಇವಾಗ ಅದು ಸೆಟಲ್ ಆಗಿಲ್ಲದೆ ಇರೋದ್ರಿಂದ ಮೇಕಪ್ಪು ಹೆವಿ ಅನ್ನೋ ಥರ ಕಾಣಿಸ್ತಿದೆ. ಬಟ್ ಸೆಟಲ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ನಾನು ಕೂಡ ರೆಡಿ ಆದೆ. ಅಷ್ಟೊತ್ತಿಗೆ ಸುದೀಪ್ ಕೂಡ ಬಂದರು. ಇಲ್ಲ, ಇವಾಗ ಮುಗೀತು. ಪೂಜೆಗೆ ರೆಡಿ ಮಾಡಿ ಪೂಜೆ ಮುಗಿತು. ಹಾಗೆ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ಇವತ್ತು ಪೂಜೆ ಮಾಡೋದನ್ನು ಕೂಡ ಇತ್ತು. ಹಾಗಾಗಿ ತುಳಸಿ ಗಿಡಕ್ಕೂ ಕೂಡ ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಸ್ಟಾರ್ಟ್ ಮಾಡಿದ್ದಾಯಿತು. ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಸುಮ್ಮನೆ ಆದೆ. ಹಾಗೆ ನಾನು ಕೂಡ ಇಲ್ಲಿ ಪೂಜೆನೂ ಕೂಡ ಸ್ಟಾರ್ಟ್ ಮಾಡಿದ್ದಾಯಿತು. ನಾನು ಪೂಜೆ ಮಾಡೋವರೆಗೂ 7:30 ಕೂಡ ಆಗಿತ್ತು. 6-6:30 ಅಷ್ಟೊತ್ತಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಾರೆ. ಬಟ್ ಟೈಮ್ ಆಯಿತು. ಹಾಗೆ ನಾನು ಕೂಡ ಪೂಜೆ ಕೂಡ ಮುಗಿಸ್ಕೊಂಡಿದ್ದಾಯಿತು. ಹಾಗೆಯೇ ಅವರು ಸುದೀಪ್ಗೂ ಕೂಡ ಮೇಕಪ್ ಸ್ಟಾರ್ಟ್ ಮಾಡಿದ್ರು.
ನೋಡಿ ಗೈಸ್, ಫೈನಲ್ ಲುಕ್ ಈ ಥರ ಬಂದಿದೆ. ನಮ್ಮನ್ನು ರೆಡಿ ಮಾಡಿದವರು ಮ್ಯಾಟ್ ಫಿನಿಶ್ ಮಾಡಿದ್ದಾರೆ. ತುಂಬಾ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಸ್ಯಾರಿಗೂ ಮತ್ತು ಜ್ಯುವೆಲರ್ಸ್ಗೂ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ನನ್ನ ಹಸ್ಬೆಂಡ್ಗೂ ರೆಡಿ ಮಾಡಿ ಒಂದು ಫೋಟೋ ಶೂಟ್ ನಡೆಸಬೇಕು. ಅವ್ರಿಗೂ ಇವರೇ ರೆಡಿ ಮಾಡೋದು. ಮದುವೆಲಂತೂ ಹಿಂಗೆ ರೆಡಿ ಆಗಲಿಲ್ಲ, ಇನ್ನೊಂದ್ಸತಿ ಮದುವೆ ಆಗೋಣ ಅಂತ. ಜಾಸ್ತಿ ಓವರ್ ಮೇಕಪ್ ಹಂಗೂ ಕಾಣಿಸಲ್ಲ. ನಮ್ಮ ಸ್ಕಿನ್ ಟೋನ್ಗೆ ಏನು ಮ್ಯಾಚ್ ಆಗುತ್ತೆ ಅದೇ ಥರ ಮೇಕಪ್ ಮಾಡಿದ್ದಾರೆ. ಇದು ರಿಸೆಪ್ಷನ್ ಲುಕ್. ಇದು ಮದುವೆ ನಾಳೆ ಆಗೋಣ, ಇವತ್ತು ರಿಸೆಪ್ಷನ್ ಮಾಡೋಣ ಅಂತ. ಫಾರ್ ದಿ ಫಸ್ಟ್ ಟೈಮ್ ಮೇಕಪ್ ಹಾಕ್ತಿದ್ದಾರೆ. ಏನು ಅನ್ನಿಸ್ತಾ ಇದೆ? ಎಕ್ಸೈಟೆಡಾ? ಸ್ವಲ್ಪ ಜಾಸ್ತಿ ಲಿಪ್ಸ್ಟಿಕ್ ಹಾಕಿ, ಕಾಜಲ್ ಹಾಕಿ. ಹೆಂಗೆ ಅನ್ನಿಸ್ತಾ ಇದೆ? ಕ್ರೀಮ್ ಸ್ಮೆಲ್ ಎಲ್ಲ ಘಮ ಘಮ ಅಂತ ಆಯ್ತಾ? ನನ್ನ ಮೇಕಪ್ ಹೆಂಗೆ ಬಂದೈತೆ? ಚೆನ್ನಾಗಿದೆ ಅಷ್ಟೇ. ನಿಮ್ಮ ಹತ್ರನೇ ಅಕ್ಕ ಮಾತಾಡ್ಸಿರೋದು, ಯಾವ ಹುಡುಗಿರ ಹತ್ರನೂ ಮಾತಾಡ್ಸಲ್ಲ. ಹೌದಾ ಅಂತಿದ್ರು ಅಣ್ಣ. ಇಲ್ಲ, ನನ್ನ ಎದುರುಗಡೆ ನನ್ನ ಫ್ರೆಂಡ್ನೇ ಮಾತಾಡ್ಸಲ್ಲ. ಯಾರು ಅಡ್ಜಸ್ಟ್ ಆಗ್ತಾರ ಅವ್ರಿಗೆ ಅಷ್ಟೇ. ಇಲ್ಲ, ಅದು ಅಡ್ಜಸ್ಟ್ ಆಗೋದಕ್ಕೆ ಮಾತಾಡ್ಸ್ಬೇಕಂತ ಅನಿಸುತ್ತೆ. ಓ ಹೆಂಗ ಅನಿಸ್ತಾ ಇದೆ? ನಾನಂತೂ ಹಿಂಗೆ ಒಂದ್ ದಿವಸ ಮಾಡ್ಲಿಲ್ಲ. ಫೀಲ್ ಚೆನ್ನಾಗಿದೆ. ಈ ಥರ ಮೇಕಪ್ ಹಿಂದೆ ಈ ಥರ ಸ್ಟ್ರಗಲ್ ಇರುತ್ತೆ. ನ್ಯಾಚುರಲ್ ಆಗಿ ಬಂದೈತೆ. ಹೌದು, ಆದ್ರೆ ಕಿವಿ ಎಲ್ಲ ಕಪ್ಪಗೈತೆ. ಈಗ ಅವ್ರಿಗೆ ಒಬ್ರು ಕ್ಲೈಂಟ್ ಫೋನ್ ಮಾಡಿ ಏನಂತ ಕೇಳ್ತಿದ್ರು ಕೇಳು. ಹಾಗೆ ಸುದೀಪ್ ಕೂಡ ರೆಡಿ ಆಯಿತು. ಹಾಗೆಯೇ ಟೀನು ಕೂಡ ಕುಡಿತಾ ಇದ್ವಿ. ಝೂಮ್ ಆಗ್ತಿದ್ರು, ಚೆನ್ನಾಗಿ ಕಾಣಿಸ್ತಿದೆ ಮೇಕಪ್ಪು ಅಂತ. ಹಾಗೆಯೇ ನಂದು ಮಾತ್ರ ಮಾಡ್ತಿದ್ಯಾ, ಎಲ್ಲರದು ಮಾಡು ಅಂತ ಹೇಳ್ತಿದ್ದೆ. ಹಾಗೆ ಅವರು ಕೂಡ ಮೇಕಪ್ ಮಾಡಿ ಊಟ ಮಾಡಿ ಹೊರಡ್ತಿದ್ರು. ಅಷ್ಟು ದೂರದಿಂದ ಬಂದು ನನಗೆ ಮೇಕಪ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಅಕ್ಕ. ಅಷ್ಟಿಂದ ನೈಟೆಲ್ಲ ಜರ್ನಿ ಮಾಡಿಕೊಂಡು ನೀವು ಇನ್ನೊಂದು ಕಡೆ ಪ್ರಮೋಷನ್ಗೆ ಹೋಗಿ ಇಲ್ಲಿಗೆ ಬಂದು, ಆ್ಯಕ್ಚುಲಿ ನೀವು ಒಬ್ಬರೇ ಪಿಲ್ಲರಾಗಿ ನಿಂತ್ಕೊಂಡು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಇಲ್ಲಿವರೆಗೂ ಬಂದಿರೋದಕ್ಕೆ ತುಂಬಾ ಖುಷಿಯಾಗುತ್ತೆ ನಿಮ್ಮ ಸ್ಟೋರಿ ಕೇಳಿದಾಗ. ಮತ್ತು ಈ ಥರ ನ್ಯಾಚುರಲ್ ಆಗಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಮೇಕಪ್ ಮಾಡಿಕೊಟ್ಟಿರೋದಕ್ಕೂ ತುಂಬಾ ಥ್ಯಾಂಕ್ಸ್. ಆಮೇಲೆ ಅಷ್ಟು ದೂರದಿಂದ ಬಂದ್ರಿ, ಬೆಳಗ್ಗೆ ಹೋಗಿ ಅಂದರೂ ಕೇಳದೆ ಹೋಗ್ತಾ ಇದ್ದೀರಾ. ಇಲ್ಲ, ಹೋಗ್ಲೇಬೇಕು. ಮತ್ತೆ ಯಾಕಂದ್ರೆ ಬೇರೆ ಆರ್ಡರ್ಸ್ಗಳಿರುತ್ತೆ, ಅಲ್ಲಿ ಇನ್ ಟೈಮಲ್ಲಿ ನಾವು ಇರಬೇಕಾಗ್ತದೆ. ನಿಮ್ಮಿಂದ ಫಸ್ಟ್ ಟೈಮ್ ಪ್ರಮೋಷನ್ ಸಿಕ್ತು. ಥ್ಯಾಂಕ್ ಯು. ಡಿಸೆಂಬರ್ಗೆ ಬಂದಾಗ್ಲೂ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ನಮ್ಮ ಮನೆಗೆ ಬರ್ಬೇಕು ನೀವು. ಆಯಿತು, ಬರ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿ ಇವ್ರಿಗೆ. ಥ್ಯಾಂಕ್ ಯು. ಹುಷಾರಾಗಿ ಹೋಗಿ. ಹಾಯ್ ಗೈಸ್, ಇದು ನಿನ್ನೆ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ನಿನ್ನೆ ನೀವು ಮೇಕಪ್ ಮಾಡಿದ್ರ ಬಗ್ಗೆ ಏನು ಹೇಳ್ತೀಯಾ? ತುಂಬ ಚೆನ್ನಾಗಿ ಮಾಡಿದ್ರು ಮತ್ತು ನ್ಯಾಚುರಲ್ ಆಗಿ ಬಂದಿತ್ತು. ಸುದೀಪ್ಗೂ ಮೇಕಪ್ ಮಾಡಿದ್ರು, ತುಂಬಾ ಚೆನ್ನಾಗಿ ಬಂದಿತ್ತು. ಆಮೇಲೆ ಫಸ್ಟ್ ಎಕ್ಸ್ಪೀರಿಯನ್ಸು ಥರ ಚೆನ್ನಾಗಿ ನನಗೆ ಸೂಟಬಲ್ ಆಗಿತ್ತು. ನನಗಿಂತ ಸುದೀಪ್ ಚೆನ್ನಾಗಿ ಕಾಣಿಸಿತ್ತು. ಸೊ ಅವಳಿಗಿಂತ ನಾನೇ ಚೆನ್ನಾಗಿ ಕಾಣ್ತಿದ್ದು. ನಾನು ಫಾರ್ ದ ಫಸ್ಟ್ ಟೈಮು ಮೇಕಪ್ ಮಾಡಿಸ್ಕೊಂಡು ಫೋಟೋ ಶೂಟ್ ಮಾಡಿಸಿದ್ದು. ಇವಳಿಗೂ ಮೇಕಪ್ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅವರು ಪಾಪ ತುಂಬ ಸ್ಟ್ರಗಲ್ ಪಟ್ಟು ಅಲ್ಲಿಂದ ಬಂದು ನಮಗೆ ಮೇಕಪ್ ಮಾಡಿದ್ರು. ತುಂಬ ನ್ಯಾಚುರಲ್ ಆಗಿ ಬಂದಿತ್ತು. ನನಗೂ ತುಂಬ ಖುಷಿ ಆಯಿತು. ಮತ್ತು ಇದರಲ್ಲೂ ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರದ್ದು ಡೀಟೇಲ್ಸ್ ಎಲ್ಲ ಹಾಕಿರ್ತೀವಿ. ನಿಮಗೂ ಬೇಕಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಬುಕ್ಕಿಂಗ್ ಬೇಕಾದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ಅವ್ರಿಗೂ ಒಂದು ಹೆಲ್ಪ್ ಆದಂಗೆ ಆಗುತ್ತೆ. ಹೌದು, ಬಟ್ ತುಂಬ ನ್ಯಾಚುರಲ್ ಆಗಿ ಮಾಡ್ತಾರೆ. ಮತ್ತು ಮೆಹಂದಿನೂ ಅಷ್ಟೇ ತುಂಬಾ ಚೆನ್ನಾಗಿ ಆಗ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ಕಾಂಟ್ಯಾಕ್ಟ್ ಮಾಡಿ, ಫಂಕ್ಷನ್ಗೆಲ್ಲ ಇನ್ವೈಟ್ ಮಾಡಿ, ಮೇಕಪ್ ಮಾಡಿಸ್ಕೊಡಿ, ಅದೇನು ಮೆಹಂದಿ ಹಾಕಿಸ್ಕೊಡಿ, ಫುಲ್ ಚಿಲ್ ಮಾಡಿ. ಓಕೆ, ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಓಕೆ, ಬಾಯ್. ಮುಖ ತೊಳೆದಿಲ್ಲ, ಇವ್ರು ಮಾತ್ರ ಮುಖ ತೊಳೆದಿದ್ದಾರೆ. ಓಕೆ, ಬಾಯ್, ಟೇಕ್ ಕೇರ್.